ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಈ ಸ್ಟೋರಿ ನೋಡಿದ್ರೆ ಅದಕ್ಕೆ ಧರ್ಮವನ್ನು ಸೇರಿಸಬೇಕು. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ಸ್ಪೆಷಲ್ ಬಾಬಾರೋ ರಸಿಕ. ನಾನು ಕೀರ್ತಿಶ್. ಸುಂದರ ಸಂಸಾರ. ಗಂಡ ಆಟೋ ಓಡಿಸ್ತಾ ಇದ್ದ, ಹೆಂಡತಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಿದ್ಲು. 16 ವರ್ಷದ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ಮಕ್ಕಳಿದ್ವು. ಆದ್ರೂ ಆಕೆಗೆ ಕಾಮದಾಸೆ ತೀರಿರ್ಲಿಲ್ಲ. ನೆತ್ತಿಗೇರಿದ ಕಾಮದ ನಂಜು ಇಳಿದಿರಲಿಲ್ಲ. ಪರಪುರುಷನ ಶಾಖ ಬಯಸುತ್ತಿದ್ದ ಆಕೆಗೆ ಫೇಸ್ಬುಕ್ನಲ್ಲಿ ಒಬ್ಬ ಪರಿಚಯವಾಗಿದ್ದ. ಆಮೇಲೆ ಸ್ನೇಹ ಶುರುವಾಗಿ ಪ್ರೀತಿಗೆ ತಿರುಗಿತ್ತು. ಆ ಪ್ರೀತಿ ಸುಖದ ಸವಿಯುವರೆಗೂ ಕರ್ಕೊಂಡು ಹೋಗಿತ್ತು. ಆ ದಿನ ಹೊಸ್ತಿಲು ದಾಟಿದ ಆಂಟಿ ಫೇಸ್ಬುಕ್ ಲವರ್ ಜೊತೆ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ರು. ಲಾಡ್ಜ್ನಲ್ಲಿ ರತಿ ಕ್ರೀಡೆ ಆಡ್ತಿದ್ರು. ಇತ್ತ ಕಾದು ಕಾದು ಸುಸ್ತಾದ ಗಂಡನಿಗೆ ಸಿಕ್ಕಿದ್ದು ಪತ್ನಿ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ದ ಪ್ರೀತಿ ಆಂಟಿಗೆ ಸೋಷಿಯಲ್ ಮೀಡಿಯಾ ಹುಚ್ಚಿತ್ತು. ಕಾಮದ ನಂಜು ನೆತ್ತಿಗೇರಿತ್ತು. ಅಂದರೆ 35ರ ಹರೆಯದಲ್ಲೂ ಕಾಮದಾಹ ತೀರಿರಲಿಲ್ಲ. ಉಪ್ಪು ಖಾರ ಹುಳಿ ತಿನ್ನುತ್ತಿದ್ದ ದೇಹದ ಶಾಖ ಬಯಸುತ್ತಿತ್ತು. ಆದರೆ ಯಾರಿಗೂ ಹೇಳಿಕೊಳ್ಳದೆ ಮನಸ್ಸಲ್ಲೇ ಅದು ಮಿಟ್ಟುಕೊಂಡಿದ್ಲು. ಹಾಗೆ ಒಂದು ಫೇಸ್ಬುಕ್ ಸ್ಕ್ರಾಲ್ ಮಾಡಬೇಕಾದ್ರೆ ಕಂಡಿದ್ದೇ ಪುನೀತ್. ಆ್ಯಕ್ಚುಲಿ ಒಬ್ಬನು ಇದೇ ಕರೋಟಿ ಗ್ರಾಮದವನು. ಈತ ಕಾರು ಓಡಿಸೋದು ಮತ್ತು ಇತರೆ ಕೆಲಸಗಳನ್ನು ಮಾಡ್ಕೊಂಡಿರ್ತಾನೆ. ಈತನಿಗೆ ಕಳೆದ ಒಂದು ವಾರದಲ್ಲಿ ಇವರು ಏನು ಪ್ರೀತಿ ಅಂಥೇಳಿ ಒಂದು ಫೇಸ್ಬುಕ್ ಮೂಲಕ ಪರಿಚಯ ಆಗ್ತಾರೆ. ಆ ಫೇಸ್ಬುಕ್ ಮೂಲಕ ಪರಿಚಯ ಆದ ಒಂದು 3-4 ದಿನ ನಂತರ ಭಾಳಷ್ಟು ದೀರ್ಘವಾಗಿ ಮಾತಾಡ್ತಾರೆ, ಸಾಕಷ್ಟು ಸಲುಗೆಯಿಂದ ಮಾತಾಡ್ತಾರೆ. ಈತ KR ಪೇಟೆಯ ಕರೋಟಿ ಗ್ರಾಮದವನು. ಡ್ರೈವಿಂಗ್ ಕೆಲಸದ ಜೊತೆ ಅದು ಇದು ಮಾಡಿಕೊಂಡಿದ್ದ. ನೋಡೋಕೆ ಚೆನ್ನಾಗೇ ಇದ್ದಾನೆ. ಎಂಥ ಹುಡುಗಿರ್ಬೇಕಾದ್ರೂ ಮನಸ್ಸು ವಾಲುವಂತೆ ಮಾಡೋ ಲುಕ್ ಈತನಿಗಿದೆ. ಫೇಸ್ಬುಕ್ನಲ್ಲಿ ಪುನೀತನ ನೋಡಿದ ಪ್ರೀತಿ ಆಂಟಿಯ ಮನಸ್ಸು ಜಾರಿದೆ. ಪ್ರೀತಿ ಆಂಟಿನ ಕಂಡ ಪುನೀತ್ಗೂ ಆಸೆಯಾಗಿದೆ. ಅನ್ನ ಅಳಿಸಿತ್ತು, ನಾಯಿ ಹಸದಿತ್ತು ಎನ್ನುವಂತೆ ಇಬ್ಬರಿಗೂ ಫೇಸ್ಬುಕ್ನಲ್ಲಿ ಪರಿಚಯವಾಗಿದೆ. ಪರಿಚಯ ಗೆಳತನಕ್ಕೆ ತಿರುಗಿದೆ. ಸ್ನೇಹ ಪ್ರೀತಿಯ ಸಲುಗೆವರೆಗೂ ಬಂದಿದೆ. ಇಲ್ಲ, ಭಾನುವಾರನೇ ಮೊದಲು ಭೇಟಿಯಾಗಿದ್ದು. ಅದಕ್ಕಿಂತ ಅವರು ಗುರುವಾರ ಪರಿಚಯ ಆಗ್ತಾರೆ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನದಲ್ಲೇ ಸಾಕಷ್ಟು ಮಾತಾಡಿರ್ತಾರೆ. ಫೋನ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿರ್ತಾರೆ. ಎಲ್ಲ ರೀತಿಯಿಂದ ಮಾತಾಡಿರ್ತಾರೆ. ಹೀಗಾಗಿ ಭಾಳ ಸಲಿಗೆ ಬೆಳೆದು ನೀನು ಬಾ, ನಾನು ಕರ್ಕೊಂಡು ಹೋಗು ಬಾ ಅಂತೇಳಿ ಕರೀತಾಳೆ. ಗಂಟೆಗಟ್ಟಲೆ ಮಾತು, ಫೋನ್ನಲ್ಲೇ ಮುತ್ತು. 3ನೇ ದಿನಕ್ಕೆ ಲವ್, 4ನೇ ದಿನಕ್ಕೆ ಸೆಕ್ಸ್. ಕಾಮದಾಹ ತೀರಿಸಲು ಪೀಡಿಸಿದ್ಲ ಪ್ರೀತಿ ಆಂಟಿ. ಪ್ರೀತಿ ಆಂಟಿಗೂ ಪುನೀತ್ಗೂ ಪರಿಚಯವಾಗಿತ್ತು ಕಳೆದ ಗುರುವಾರ. ಫೇಸ್ಬುಕ್ನಲ್ಲಿ ಪರಿಚಯ ಆದ್ಮೇಲೆ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡಿದ್ದಾರೆ. ಗಂಡ ಸುಂದರೇಶ್ ಆಟೋ ಓಡಿಸೋ ಕೆಲಸಕ್ಕೆ ಹೋದ್ರೆ ಪ್ರೀತಿ ಗಾರ್ಮೆಂಟ್ಸ್ಗೆ ಬರುತ್ತಿದ್ಲು. ಸಮಯ ಸಿಕ್ಕಾಗೆಲ್ಲ ಪುನೀತ್ಗೆ ಕಾಲ್ ಮಾಡ್ತಿದ್ಲು. ಇಲ್ಲ ಅಂದ್ರೆ ಈತನೇ ಕಾಲ್ ಮೆಸೇಜ್ ಮಾಡಿ ಮಾತನಾಡ್ತಿದ್ದ. ಇವರಿಬ್ಬರು ಅದ್ಯಾವ ಭಯ ಭಕ್ತಿನೂ ಇಲ್ಲದೆ ಗಂಟೆಗಟ್ಟಲೆ ಕಿಸ್ ಸೆಕ್ಸ್ ಬಗ್ಗೆ ಮಾತನಾಡಿದ್ದಾರೆ. ಇಷ್ಟೆಲ್ಲ ಮಾತನಾಡಿದ ಮೇಲೆ ಕೊನೆಗೆ ಕಾಮದಾಟಕ್ಕೂ ಡಿಸೈಡ್ ಮಾಡೇ ಬಿಟ್ಟಿದ್ರು. ಮೊದಲನೇ ಚುಂಬನ ನೆನೆದರೆ ಕಂಪನ, ಮೊದಲನೇ ಅಪ್ಪುಗೆ ನೆನೆದರೆ ಮೆಚ್ಚುಗೆ, ನೆನೆಯದೆ ನಡೆದವು ಬಿಸಿ ಬಿಸಿ ಸಲಿಗೆಯ ಸರಸಗಳು, ತಿಳಿದು ಬಂದು ಹೊಸ ವರಸೆಗಳು. ಆ ದಿನ ಪ್ರೀತಿ ಆಂಟಿ ಕಾಮದ ಹುಚ್ಚಿಯಾಗಿದ್ಲು. ಪುನೀತ್ಗೆ ಫೋನ್ ಮಾಡಿ ನನ್ನ ಹಾಸನಕ್ಕೆ ಕರ್ಕೊಂಡು ಹೋಗು ಅಂದಿದ್ಲಂತೆ. ರೊಮ್ಯಾನ್ಸ್ ಮಾಡೋಣ ಅಂತ ಹೇಳಿದ್ಲಂತೆ. ಇದೇ ಸಿಕ್ಕಿದ್ದೇ ಚಾನ್ಸ್ ಅಂತ ಪುನೀತ್ ತಲೆ ಓಡಿಸಿ ನನಗೆ ಹಣಕಾಸಿನ ಕೊರತೆ ಇದೆ ಅಂತ ಬಾಣ ಬಿಟ್ಟಿದ್ದಾನೆ. ಸುಖದ ಸವಿಗಾಗಿ ಹಾತೊರೆಯುತ್ತಿದ್ದ ಪ್ರೀತಿ ನಿನಗೆ ದುಡ್ಡು ಕೊಡ್ತೀನಿ, ನನಗೆ ಸುಖ ಕೊಡು ಅಂತ ಹೇಳಿದ್ದಾಳೆ. ಹೆಣ್ಣು ಜೊತೆಗೆ ಹಣನೂ ಸಿಗುತ್ತೆ ಅಂದಮೇಲೆ ಪುನೀತ ಒಪ್ಪಿಕೊಂಡಿದ್ದ.
ಭಾಳಷ್ಟು ದೀರ್ಘವಾಗಿ ಮಾತಾಡ್ತಾರೆ, ಸಾಕಷ್ಟು ಸಲುಗೆಯಿಂದ ಮಾತಾಡ್ತಾರೆ. ನಂತರದಲ್ಲಿ ಅವಳು ಈತನಿಗೆ ನೀನು ಹಾಸನಕ್ಕೆ ಬಾ, ನಾನು ಕರ್ಕೊಂಡು ಹೋಗು, ರೊಮ್ಯಾನ್ಸ್ ಮಾಡೋಣ ಅಂಥೇಳಿ ಕರಿತಾಳೆ. ಆತನಿಗೆ ಸ್ವಲ್ಪ ದುಡ್ಡಿನ ಕೊರತೆನೇ ಇರ್ತದೆ ಅಂಥೇಳಿ ಹೇಳ್ತಾಳೆ. ನನ್ನ ಕಡೆ ದುಡ್ಡು ಇದೆ, ನಿನಗೆ ದುಡ್ಡು ಕೊಡ್ತೀನಿ ಅಂಥೇಳಿ ಅವಳು ಕರೆಸಿದ್ರಿಂದ ಈತನೂ ಸಹಿತ ಹೋಗಿರ್ತಾನೆ. ಆಂಟಿಯ ಸುಖದ ಜೊತೆ ದುಡ್ಡಿನ ಆಸೆಗೆ ಬಿದ್ದ ಪುನೀತ್ KR ಪೇಟೆಯಿಂದ ಹಾಸನಕ್ಕೆ ಕಾರು ತಿರುಗಿಸಿದ್ದ. ಸೀದಾ ಹೋದವನೇ ಪ್ರೀತಿಯನ್ನ ಕಾರ್ಗೆ ಹತ್ತಿಸಿಕೊಂಡು ಮೈಸೂರು ಕಡೆ ಬಂದಿದ್ದ. ಮೈಸೂರು, ಮಂಡ್ಯ ಎಲ್ಲ ಕಡೆ ಸುತ್ತಾಡಿದ್ದಾರೆ. ಹೊರಗೆ ಸುತ್ತಾಡಿ ಬೋರ್ ಆದ್ಮೇಲೆ KRS ಬಳಿ ಇರೋ ಲಾಡ್ಜ್ ಬುಕ್ ಮಾಡಿದ್ದಾರೆ. ಲಾಡ್ಜ್ನಲ್ಲಿ ಪ್ರೀತಿ ಆಂಟಿ ಹಾಗೂ ಪುನೀತ್ ರತಿ ಕ್ರೀಡೆ ಆಡಿದ್ದಾರೆ. ಲಾಡ್ಜ್ನಲ್ಲಿ ಪಲ್ಲಂಗದಾಟ ಮುಗಿದ ಮೇಲೆ ಲಾಡ್ಜ್ನಿಂದ KR ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶದತ್ತ ಬಂದಾಗ ಪ್ರೀತಿ ಆಂಟಿ ಖ್ಯಾತೆ ತೆಗೆದಿದ್ದಾಳೆ. ಹಾಸನಕ್ಕೆ ಹೋಗ್ತಾನೆ. ಹೋಗಿ ಅವಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಒಂದು ಅರ್ಧ ದಿನ KRSದ ಒಂದು ಲಾಡ್ಜಿನಲ್ಲಿ ಇಬ್ಬರು ಇರ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ ಅವಳನ್ನ ನಾನು ಕಳಿಸ್ತೀನಿ ಅಂತೇಳಿ ಹೋಗೋ ಒಂದು ದಾರಿ ಮಧ್ಯದಲ್ಲಿ KR ಪೇಟೆ ತಾಲೂಕಿನ ಕತ್ತರಘಟ್ಟ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ಕಾರಿನಿಂದ ಇಳಿದು ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ಆಗ್ತದೆ. ಅವಳು ಇಲ್ಲೇ ಲೈಂಗಿಕ ಸಂಪರ್ಕ ಮಾಡೋಣ ಅಂತೇಳಿ ಆತ ನನಗೆ ಒತ್ತಾಯ ಮಾಡ್ತಾಳೆ. ಅರ್ಧ ದಿನ ಪೂರ್ತಿ ಇವರಿಬ್ರು ಲಾಡ್ಜ್ನಲ್ಲೇ ಕಾಲ ಕಳೆದಿದ್ದಾರೆ. ಪುನೀತ್ ಪ್ರೀತಿ ಆಂಟಿಯನ್ನ ಸ್ವರ್ಗದಲ್ಲೇ ತೇಲಿಸಿದ್ದಾನೆ. ಗಂಡ ಮಕ್ಕಳನ್ನ ಮರೆತು ಪ್ರೀತಿ ಆಂಟಿ ಪುನೀತ್ ತೆಕ್ಕೆಯ ಬೆವರಿನ ಗಮಲಿನಲ್ಲಿ ಮತ್ತೇರಿದ್ದಾಳೆ. KRS ಲಾಡ್ಜ್ನಿಂದ ಕತ್ತರಘಟ್ಟದತ್ತ ಬರ್ತಿದ್ದಂತೆ ಪ್ರೀತಿಗೆ ಮತ್ತೆ ಮಿಲನದಾಟದ ಬಯಕೆಯಾಗಿದೆ. ನೂರಾರು ಜನ ಓಡಾಡೋ ಜಾಗದಲ್ಲಿ ಮಿಲನೋತ್ಸವಕ್ಕೆ ಕರೆದಿದ್ದಾಳೆ. ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದ್ದಾಳೆ. ಆಗಲೇ ಶಾಂತವಾಗಿದ್ದ ಪುನೀತ್ ಕೆರಳಿ ಕೆಂಡವಾಗಿದ್ದ. ಆಂಟಿಗೆ ಕಾಮ ಬಾಧಿಸುತ್ತಿತ್ತು, ತಣಿದಷ್ಟು ಕೇಳಿಸ್ತಿತ್ತು. KRS ಲಾಡ್ಜ್ನಿಂದ ಅರ್ಧ ದಿನ ಅಡಿಯಿಂದ ಮುಡಿವರೆಗೂ ಕಾಮದೊಳೆಯಲ್ಲಿ ಮಿಂದಿದ್ರು. ಪ್ರೀತಿಗೆ ಸಾಕು ಅನಿಸ್ತಿರ್ಲಿಲ್ಲ. KRSನಿಂದ KR ಪೇಟೆಗೆ ವಾಪಸ್ ಆಗ್ತಿರುವಾಗ್ಲೂ ಪುನೀತ್ನ ಮತ್ತೆ ಪ್ರೇಮದಾಟಕ್ಕೆ ಪೀಡಿಸಿದ್ದಾಳೆ. ಇದು ನೂರಾರು ಜನ ಓಡಾಡೋ ಜಾಗ. ಬೇಡ ಅಂದಿದ್ದಕ್ಕೆ ಶುರುವಾದ ಜಗಳ ಅಂತ್ಯವಾಗಿದ್ದು ಆಕೆಯ ಹತ್ಯೆಯಲ್ಲಿ. ಆಂಟಿನ ಪ್ರಿಯಕರ ಕೊಂದಿದ್ದು ಹೇಗೆ? ಆಕೆ ಮೈ ಮೇಲಿದ್ದ ಒಡವೆಗಳು ಏನಾದವು? ಹೆಂಡತಿಗಾಗಿ ಕಾಯ್ತಿದ್ದ ಗಂಡನಿಗೆ ವಿಚಾರ ಗೊತ್ತಿದ್ದಾದ್ರೂ ಹೇಗೆ? ಇಲ್ಲಿದೆ ನೋಡಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಕಾಮದಾಟಕ್ಕೆ ಪೀಡಿಸಿದ್ದಕ್ಕೆ ಕೆರಳಿದ್ನ ಪ್ರಿಯಕರ. ಹೊಲದಲ್ಲಿ ಹೂತಿಟ್ಟ ಆಂಟಿ ಶವ ಸಿಕ್ಕಿ ಬಿದ್ದಿದ್ದೇಗೆ? ಫೇಸ್ಬುಕ್ನಲ್ಲಿ ಪರಿಚಯವಾಗಿ 3 ದಿನಕ್ಕೆ ಸ್ವರ್ಗಕ್ಕೆ 3 ಗೇಣು ಹೊಂದಿದ್ದಾರೆ. ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಬಂದ ಪ್ರೀತಿ ಆಂಟಿ ಪುನೀತ್ ಜೊತೆ ಲಾಡ್ಜ್ ಸೇರಿದ್ದಾಳೆ. ರತಿಯ ಸುಖ ಪಡಿದ ಮೇಲೆ ಫುಲ್ ಸ್ಟಾಪ್ ಇಡಬೇಕಿತ್ತು. ಆದರೆ ಪ್ರೀತಿ ಆಂಟಿ ಮತ್ತೆ ಮತ್ತೆ ರಸಗವಳ ಬೇಕಾಗಿತ್ತು. KRSನಿಂದ ವಾಪಸ್ ಬರಬೇಕಾದ್ರೆ KR ಪೇಟೆಯ ಕತ್ತರಘಟ್ಟದ ಬಳಿ ಕಾರ್ ನಿಲ್ಲಿಸೋಕೆ ಹೇಳಿದ್ದಾಳೆ. ಜನ ಸಂದಣಿ ಇದ್ರೂ ಬಾ ನನ್ನ ಕಾಮದಾಹ ತೀರಿಸುವಂತ ಕೇಳಿದ್ದಾಳೆ. ಇಲ್ಲಿ ಜನರಿದ್ದಾರೆ, ಬೇರೆ ಕಡೆ ಹೋಗೋಣ ಅಂತ ಪುನೀತ್ ಅಂದಿದ್ದಾನೆ. ಅದಕ್ಕೆ ಒಪ್ಪದ ಪ್ರೀತಿ ಆಂಟಿ ಜಗಳ ಶುರು ಮಾಡಿದ್ದಾಳೆ. ಅದು ತಾರಕಕ್ಕೇರಿ ಪುನೀತ್ ಪ್ರೀತಿಯ ಕೆನ್ನೆಗೆ ಬಾರಿಸಿದ್ದಾನೆ. ತಾರೀಕು ಹಾಸನಕ್ಕೆ ಹೋಗ್ತಾನೆ. ಹೋಗಿ
ಅವಳನ್ನು ಅಲ್ಲಿಂದ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಒಂದು ಅರ್ಧ ದಿನ KRSದ ಒಂದು ಲಾಡ್ಜಿನಲ್ಲಿ ಇಬ್ಬರು ಇರ್ತಾರೆ. ಅಲ್ಲಿಂದ ಮತ್ತೆ ವಾಪಸ್ಸು ಅವಳನ್ನ ನಾನು ಕಳಿಸ್ತೀನಿ ಅಂತೇಳಿ ಹೋಗೋ ಒಂದು ದಾರಿ ಮಧ್ಯದಲ್ಲಿ KR ಪೇಟೆ ತಾಲೂಕಿನ ಕತ್ತರಘಟ್ಟ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ಕಾರಿನಿಂದ ಇಳಿದು ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ ಆಗ್ತದೆ. ಅವಳು ಇಲ್ಲೇ ಲೈಂಗಿಕ ಸಂಪರ್ಕ ಮಾಡೋಣ ಅಂತೇಳಿ ಆತ ನನಗೆ ಒತ್ತಾಯ ಮಾಡ್ತಾಳೆ. ಆತ ಇಲ್ಲಿ ಭಾಳ ಜನ ಇರ್ತಾರೆ, ಇಲ್ಲಿ ಮಾಡೋದು ಸರಿಯಲ್ಲ, ನಾನು ಬೇರೆ ಕಡೆ ಹೋಗೋಣ ಅಂತೇಳಿ ಹೇಳಿದ್ರು ಸಹಿತ ಆಕೆ ಕೇಳಲಿಲ್ಲ ಅಂತೇಳಿ ಈಗ ಆತ ವಿಚಾರಣೆಯಲ್ಲಿ ಹೇಳಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಆಕೆಯ ಒಂದು ಕಪಾಳಿಗೆ ಹೊಡಿತಾನೆ. ಆ ಒಂದು ಸಂದರ್ಭದಲ್ಲಿ ಅವಳು ಬೀಳ್ತಾಳೆ. ಬಿದ್ದಾಗ ಆಕೆಗೆ ತಲೆಗೆ ಗಾಯ ಆಗ್ತದೆ. ಗಾಯ ಆದ ತಕ್ಷಣ ಅನ್ಕಾನ್ಷಿಯಸ್ ಟೈಪ್ ಆಗ್ತಾಳೆ. ನಡು ರಸ್ತೆಯಲ್ಲೇ ಮಿಲನದಾಟಕ್ಕೆ ಒತ್ತಾಯ ಮಾಡಿದ ಪ್ರೀತಿ ಮೇಲೆ ಪುನೀತ್ಗೆ ಕೋಪ ಬಂದಿದೆ. ಬೇರೆ ಕಡೆ ಹೋಗೋಣ ಅಂತ ಹೇಳಿದ್ರು ಕೇಳದ್ದಕ್ಕೆ ಪಿತ್ತ ನೆತ್ತಿಗೇರಿದೆ. ಜಗಳ ಮಿತಿ ಮೀರಿದ ಮೇಲೆ ಪುನೀತ್ ಪ್ರೀತಿ ಆಂಟಿ ಕೆನ್ನೆಗೆ ಬಾರಿಸಿದ್ದಾನೆ. ಒಂದೇ ಏಟಿಗೆ ಪ್ರೀತಿ ಆಂಟಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಶವವನ್ನ ಇಲ್ಲೇ ಬಿಟ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ ಅಂತ ಪುನೀತ್ ಹೆದರಿದ್ದಾನೆ. ಏನ್ ಮಾಡಬೇಕು ಅಂತ ಗೊತ್ತಾಗದೆ ಶವವನ್ನ ಕಾರಿನಲ್ಲಿ ಹಾಕೊಂಡು ಸೀದಾ ತನ್ನ ಜಮೀನಿಗೆ ಬಂದಿದ್ದಾನೆ. ಯಾರೂ ಇರದ ಟೈಮ್ ನೋಡಿಕೊಂಡು ಜೋಳದ ಕಡ್ಡಿ ಹುಲ್ಲಿನಲ್ಲಿ ಮುಚ್ಚಿಟ್ಟಿದ್ದಾನೆ. ಅಲ್ಲದೆ ಪ್ರೀತಿ ತೊಟ್ಟಿದ್ದ ಒಡವೆಗಳನ್ನ ದೋಚಿಕೊಂಡು ಎಸ್ಕೇಪ್ ಆಗಿದ್ದ. ನಡುವೆ ಗಲಾಟೆಯಾಗಿ ಆಕೆಯ ಒಂದು ಕಪಾಳಿಗೆ ಹೊಡಿತಾನೆ. ಆ ಒಂದು ಸಂದರ್ಭದಲ್ಲಿ ಅವಳು ಬೀಳ್ತಾಳೆ. ಬಿದ್ದಾಗ ಆಕೆಗೆ ತಲೆಗೆ ಗಾಯ ಆಗ್ತದೆ. ಗಾಯ ಆದ ತಕ್ಷಣ ಅನ್ಕಾನ್ಷಿಯಸ್ ಟೈಪ್ ಆಗ್ತಾಳೆ. ಆವಾಗ ಆಕೆಯನ್ನು ಮತ್ತೇನು ಯಾರಿಗಾದ್ರೂ ಹೇಳ್ತಾಳೆ ಈಕೆ ಅಂತೇಳಿ ಆಕೆನ ಅಲ್ಲೇ ಸಾಯಿಸಬೇಕಂತೇಳಿ ಉದ್ದೇಶದಿಂದ ಆ ಒಂದು ಕಲ್ಲನ್ನು ಆಕೆ ಮೇಲೆ ಎತ್ತಿ ಹಾಕಿ ಸಾಯಿಸ್ತಾನೆ. ಸಾಯಿಸಿ ನಂತರ ಅಲ್ಲಿ ಯಾರಾದರೂ ನೋಡಿ ನಾನು ಸಿಕ್ಕಾಕೋತೀನಿ ಅಂತೇಳಿ ಅಲ್ಲಿಂದ ತಮ್ಮ ಊರಿನ ಜಮೀನು ಪಕ್ಕದಲ್ಲಿ ಒಂದು ಫಾರೆಸ್ಟ್ ಏರಿಯಾ ಟೈಪ್ ಒಂದು ನಿರ್ಜನವಾದ ಪ್ರದೇಶ ಇದೆ. ಆ ಪ್ರದೇಶಕ್ಕೆ ಆಕೆಯ ಬಾಡಿಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಮುಚ್ಚಿ ಅಲ್ಲಿಂದ ಪರಾರಿಯಾಗಿ ಹೋಗಿರ್ತಾನೆ. ಪ್ರೀತಿ ಭಾನುವಾರ ಬೆಳಗ್ಗೆ ಹೊಸ್ತಿಲು ದಾಟಿದ್ದು. ಸಂಜೆಯಾದರೂ ಬರಲಿಲ್ಲ. ರಾತ್ರಿ ಕಳೆದರೂ ಪತ್ತೆಯಾಗಲಿಲ್ಲ. ಪ್ರೀತಿ ಮನೆಗೆ ಬರದೇ ಇದ್ದದ್ದು ಗಂಡ ಸುಂದರೇಶ್ ಹಾಗೂ ಇಬ್ಬರ ಮಕ್ಕಳಿಗೆ ಗಾಬರಿಯಾಗಿದೆ. ಪ್ರೀತಿ ಮೊಬೈಲ್ಗೆ ಕರೆ ಮಾಡಿದಾಗ ಪುನೀತೆ ರಿಸೀವ್ ಮಾಡಿದ್ದ. ಕಾರು ಬಾಡಿಗೆಗೆ ಬುಕ್ ಮಾಡಿದ್ರು. ಕಾರ್ನಲ್ಲೇ ಮೊಬೈಲ್ ಬಿಟ್ಟು ಹೋಗಿದ್ದಾರೆ ಅಂತ ಪ್ರೀತಿ ಗಂಡ ಸುಂದರೇಶ್ಗೆ ಪುನೀತ್ ಕತೆ ಕಟ್ಟಿದ್ದ. ನಂತರ ಸುಂದರೇಶ್ ಹಾಸನದ ಬಡಾವಣೆ ಠಾಣೆ ಪೊಲೀಸರಿಗೆ ದೂರು ನೀಡಿದ್ರು. ಪ್ರೀತಿ ವೈಫ್ ಆಫ್ ಸುಂದರೇಶ್ ಅಂತೇಳಿ 38 ವರ್ಷ. ಇವರು ಅಲ್ಲಿಂದ ಕಾಣೆಯಾಗಿದ್ದಾರೆ ಅಂಥೇಳಿ ಹಾಸನ ನಗರದ ಒಂದು ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಮಿಸ್ಸಿಂಗ್ ಪ್ರಕರಣವನ್ನು ನಿನ್ನೆ ಸೋಮವಾರ ದಿನ ದಾಖಲು ಮಾಡಿದರು. ಆ ದಾಖಲು ಮಾಡಿ ಆ ಪ್ರಕರಣದಲ್ಲಿ ಪತ್ತೆ ಮಾಡುವ ಒಂದು ನಿಟ್ಟಿನಲ್ಲಿ ಇದ್ದಾಗ ಅವರ ಫೋನನ್ನು ಒಂದು ಸಲ ಟ್ರೈ ಮಾಡ್ತಾರೆ. ಅವರ ಗಂಡ ಫೋನ್ ಟ್ರೈ ಮಾಡಿದಾಗ ಆ ಫೋನು ಒಬ್ಬ ಯುವಕನ ಕಡೆ ಇರ್ತದೆ, ಪುನೀತ್ ಅಂತೇಳಿ. ಆ ಯುವಕ ರಿಸೀವ್ ಮಾಡಿ ಇವರು ನನ್ನ ಕಾರನ್ನು ಬಾಡಿಗೆಗೆ ತೆಗೆದುಕೊಂಡು ಬಂದಿದ್ದರು, ಕಾರಿನಲ್ಲೇ ಬಿಟ್ಟು ಅವರು ಮೊಬೈಲನ್ನು ಕಾರಿನಲ್ಲಿ ಬಿಟ್ಟು ಬಸ್ಸಿನಲ್ಲಿ ಹೋದರು ಅಂತೇಳಿ ಹೇಳ್ತಾನೆ. ಪೊಲೀಸರ ಬಲೆಗೆ ಬಿದ್ದಿದ್ದೇಗೆ ಆರೋಪಿ ಪುನೀತ್. ಮೊಬೈಲ್ ನೆಟ್ವರ್ಕ್ ಸುಳಿವು. ಆತ ಹೇಳಿದ್ದೇನು? ಪ್ರೀತಿ ಗಂಡ ಸುಂದರೇಶ್ ದೂರು ನೀಡುತ್ತಿದ್ದಂತೆ ಪೊಲೀಸರು ತನಿಖೆ ಶುರು ಮಾಡಿದ್ರು. ಸುಂದರೇಶ್ ಕಾಲ್ ಮಾಡಿದ್ದಾಗ ಪುನೀತ್ ರಿಸೀವ್ ಮಾಡಿದ್ದ ಜಾಗವನ್ನ ಟ್ರೇಸ್ ಔಟ್ ಮಾಡಿದ್ರು. ಅದು ಪ್ರೀತಿಯ ಮೊಬೈಲ್ ನೆಟ್ವರ್ಕ್ ತೋರಿಸಿತ್ತು. ಮೊಬೈಲ್ ನೆಟ್ವರ್ಕ್ ತೋರಿಸಿದ ಜಾಗದಲ್ಲಿ ಹುಡುಕಾಟ ನಡೆಸುತ್ತಿರುವಾಗ ಇಲ್ಲೊಂದು ಶವ ಬಿದ್ದಿದೆ ಅಂತ ಮಾಹಿತಿ ಸಿಕ್ಕಿತ್ತು. ಕೂಡಲೇ ಸುಂದರೇಶ್ ಅವರನ್ನ ಕರೆಸಿ ತೋರಿಸಿದಾಗ ಇದು ತನ್ನ ಹೆಂಡತಿ ಪ್ರೀತಿಯದ್ದೇ ಅಂತ ಹೇಳಿದ್ರು. ಪೊಲೀಸ್ ಠಾಣೆಯವರು ನಮ್ಮ ಠಾಣೆಗೆ ಸಹಿತ ಮಾಹಿತಿಯನ್ನು ಕೊಟ್ಟಿದ್ದರು. ಆಮೇಲೆ ನಿನ್ನೆ ದಿನ ಇಲ್ಲಿ ಏನಾದರೂ ಮೃತದೇಹ ಇದೆ ಅಂತೇಳಿ ಹುಡುಕಾಟ ಮಾಡ್ತಾ ಇದ್ದಾಗ ಅವರು ಸುಂದರೇಶ್ ಅವರು ಇಲ್ಲಿ ಬಂದಿದ್ದರು. ಹುಡುಕಾಟ ಮಾಡ್ತಾ ಇದ್ದಾಗ ಅದೇ ಸಮಯದಲ್ಲಿ ಇಲ್ಲೊಂದು ಕರೋಟಿ ಗ್ರಾಮ, ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕರೋಟಿ ಗ್ರಾಮದ ಒಂದು ಜಮೀನಿನ ಪಕ್ಕದಲ್ಲಿ ಒಂದು ಶವ ಬಿದ್ದಿದೆ, ಹೆಂಗಸಿನ ಶವ ಅಂತೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದರ ಮಾಹಿತಿಯನ್ನು ಆಧರಿಸಿ
ನಮ್ಮ ಕಿಕ್ಕೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಯವರೆಲ್ಲ ಹೋಗಿ ಪರಿಶೀಲನೆ ಮಾಡಲಾಗಿ ಆ ಒಂದು ಹೆಂಗಸಿನ ಶವ ಇದ್ದಿದ್ದು ನಿಜ ಆಗಿರ್ತದೆ. ಕೂಡಲೇ ಆ ಸುಂದರೇಶನ್ನು ಅಲ್ಲಿಗೆ ಕರೆಸಿ ನೋಡಿದಾಗ ಅವರು ತಮ್ಮ ಹೆಂಡತಿಯದೇ ಇದು ಶವ ಅಂತೇಳಿ ಗುರುತನ್ನು ಹಿಡಿತಾರೆ. ಕೆಆರ್ ಪೇಟೆಯ ಕಿಕ್ಕೇರಿ ಪೊಲೀಸರಿಗೆ ಪುನೀತನ ಸುಳಿವು ಸಿಕ್ಕಿತ್ತು. ಹುಡುಕಾಟ ನಡೆಸಿ ಪುನೀತನ ಬಂಧಿಸಿ ವಿಚಾರಣೆಯನ್ನ ನಡೆಸಿದ್ರು. ಆಗ ಪೊಲೀಸರ ಮುಂದೆ ಪುನೀತ ಫೇಸ್ಬುಕ್ನಿಂದ ಶುರುವಾಗಿ ಕೊಲೆಯಲ್ಲಿ ಅಂತ್ಯವಾದ ಪ್ರೀತಿಯ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ. ಪ್ರೀತಿ ಸಾವಿಗೆ ಬರೀ ಸೆಕ್ಸ್ ಹಾಗೂ ಒಡವೆ ಕಾರಣವಾದ್ರೆ ಪ್ರೀತಿಯ ಸಹೋದರಿ ಮತ್ತೊಂದು ಕತೆ ಹೇಳಿದ್ದಾರೆ. ದುಡ್ಡಿನ ವ್ಯವಹಾರ ಮಾಡ್ಕೊಳ್ಳೋರು ಅವರು. ನಮ್ಮ ಅಕ್ಕನೂ ಅವಳುವೆ, ಸುಮಿತ್ರಾ ಅನ್ನೋರುವೆ. ಅವಳಿಗೆ 3 ಲಕ್ಷ ದುಡ್ಡು ಕೊಟ್ಟಿದ್ದಾಳಂತೆ. ಅದು ನನಗೂ ಹೇಳಿದ್ದಾಳೆ 3 ಲಕ್ಷ ದುಡ್ಡು ಕೊಟ್ಟಿದ್ದೀನಿ ಅಂತ. ಇವತ್ತೇ ಮೊನ್ನೆ ಏನು ಮಾಡವಳೆ, ಯಾರಿಗೂ ಹೇಳ್ಬೇಡ, ನಿಮ್ಮ ಮನೇಲಿ ಯಾರಿಗೂ ಹೇಳ್ಬೇಡ, ದುಡ್ಡು ಕೊಡ್ತೀನಿ ಬಾ, ಇವಳು ಮನೆ ಕಟ್ತೀನಿ ಅಂತ ಹೇಳ್ತಿದ್ಲು. ದುಡ್ಡು ಕೊಡ್ತೀನಿ ಬಾ ಅಂತ ಕರೆಸ್ಕೊಂಡವಳೆ. ಹೇಳಿ ನನಗೆ ಗೊತ್ತಿಲ್ಲ, ಮೈಸೂರು ಗೊತ್ತಿಲ್ಲ, ನನ್ನ ತಂಗಿ ಕರಿತೀನಿ ಅಂತ ಹೇಳವಳೆ. ನಾನು ಬಿಟ್ಟು ಎಲ್ಲೂ ಹೋಗಲ್ಲ ಅವಳು. ಆಮೇಲೆ ನಿನ್ನ ತಂಗಿ ಕರ್ಕೊ ಬರಬೇಡ, ನೀನು ಒಬ್ಳೆ ಬಾ ಅಂತ ಹೇಳಿರೋದು. ನಂಗೆ ಕಾರ್ ಕಳಿಸ್ತೀನಿ ಅಂತ. ಅವಳಿಗೆ ಡೌಟ್ ಬಂದು ನನ್ನ ಕಾರಲ್ಲಿ ಬರಲ್ಲ ಅಂದವಳೆ. ಇಲ್ಲ ನನ್ನ ತಮ್ಮ ಅಂತ ಹೇಳ್ಬಿಟ್ಟು ಕರೆಸ್ಕೊಂಡಿರೋದು. ಅಲ್ಲಿಗೆ ಹೋದ್ಮೇಲೆ ಅವ್ರ ಮನೆಗೆಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಬಿಟ್ಟು ಬಂದವ್ರೆ. ಅಲ್ಲಿ ಸ್ವಲ್ಪ ಜಗಳ ಐತೆ ಅನಿಸುತ್ತೆ. ಅವಾಗ ಏನು ಮಾಡೋಳು, ಅವಳು ಬೇರೆ ಅವನಿಗೆ ಹೇಳ್ಕೊಟ್ಟಿರೋದು, ಅವಳನ್ನ ಮನೆಗೆ ಕಳಿಸ್ಬೇಡ, ಕರ್ಕೊಂಡೋಗಿ ಅವಳನ್ನ ಒಡವೆ ಎಲ್ಲ ಕಿತ್ಕೊಬಿಟ್ಟು ಸಾಕು ಮನೆಗಂತೂ ಕಳಿಸ್ಬೇಡ ಅಂತ ಹೇಳೋಳು. ಅವನು ಒಪ್ಕೊಂಡವನಂತೆ ಸರ್. ಈ ಥರ ಎಲ್ಲ ಮಾಡವ್ರೆ. ಅವಳು ಹೇಳಿದ್ಕೋಸ್ಕರ ನಾನು ಈ ಥರ ಮಾಡಿರೋದು ಅಂತ ಅವರು ಒಪ್ಕೊಂಡವ್ರಂತೆ. ಪ್ರೀತಿ ಹಾಗೂ ಸುಮಿತ್ರಾ ಎಂಬಾಕೆ ನಡುವೆ ದುಡ್ಡಿನ ವ್ಯವಹಾರ ಇತ್ತಂತೆ. ಪ್ರೀತಿ ಸುಮಿತ್ರಾಗೆ 3 ಲಕ್ಷ ಕೊಟ್ಟಿದ್ರಂತೆ. ವಾಪಸ್ ಕೇಳಿದ್ದಕ್ಕೆ ಆಕೆ ಕೊಲೆಗೆ ಸ್ಕೆಚ್ ಹಾಕಿದ್ಲಂತೆ. ದುಡ್ಡು ಕೊಡ್ತೀನಿ ಅಂತ ಪುನೀತ್ ಮುಖಾಂತರ ಕರೆಸಿಕೊಂಡು ಕೊಲೆ ಮಾಡಿಸಿದ್ದಾಳೆ ಅಂತ ಆರೋಪ ಮಾಡಿದ್ದಾರೆ. ಆದರೆ ಯಾವುದು ನಿಜ ಯಾವುದು ಸುಳ್ಳೋ ಗೊತ್ತಿಲ್ಲ. ಆದರೆ ಪ್ರೀತಿ ಸಾವಾಗಿದ್ದು ಸಂಸಾರ ಬೀದಿ ಪಾಲಾಗಿದ್ದಂತೂ ಸತ್ಯ. ಫೇಸ್ಬುಕ್ನಲ್ಲಿ ಪರಿಚಯವಾದವನ ಜೊತೆ ಕಾಮದ ನಶೆಯಲ್ಲಿ ಆಂಟಿ ಕಾಲು ಜಾರಿದ್ದಾಳೆ. ಸುಂದರವಾದ ಸುಖ ಸಂಸಾರಕ್ಕೆ ತಾನೇ ಕೊಳ್ಳಿಟ್ಟಿದ್ದಾಳೆ. ಪರಪುರುಷನ ಮೋಹಕ್ಕೆ ಹಾತೊರೆದು ಬೀದಿ ಹೆಣವಾಗಿದ್ದಾಳೆ. ಆಂಟಿ ಸಹವಾಸ ಮಾಡಿದವನು ಈಗ ಇದೆಲ್ಲ ಬೇಕಿತ್ತ ಅಂತಿದ್ದಾನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.